ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಾರ್ಷಿಕ ಪರೀಕ್ಷೆ ಮಾರ್ಚ್ 2026ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 3ಅನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಒಂದು ಕ್ವಶನ್ ಪೇಪರ್ದು 24 ಪ್ರಶ್ನೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದೆ. ಸೊ ಉಳಿದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ನೆಕ್ಸ್ಟ್ 4th ಮೇನಿಂದ 3 ಅಂಕದ ಪ್ರಶ್ನೆಗಳು ಬರ್ತದೆ. 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 9 ಪ್ರಶ್ನೆಗಳು. 25ನೇ ಪ್ರಶ್ನೆ, ಚಿತ್ರದಲ್ಲಿ AB ಸಮಾಂತರ PQ ಮತ್ತು AC ಸಮಾಂತರ PR ಆಗುವಂತೆ A, B ಮತ್ತು C ಗಳು ಕ್ರಮವಾಗಿ OP, OQ ಮತ್ತು ORಗಳ ಮೇಲಿನ ಬಿಂದುಗಳಾದರೆ BC ಪ್ಯಾರಲಲ್ QR ಎಂದು ತೋರಿಸಿ. ಸೊ ಈಸಿ ಇದೆ, ಜಸ್ಟ್ ನೀವು ನೋಡಿ ಅಲ್ಲಿ ಏನಾಗಿದೆ. ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ನಾವು ಆ ಪ್ರಶ್ನೆಯನ್ನು ನೋಡೋಣ. ಸೊ ತ್ರಿಭುಜ OPQ ಅಲ್ಲಿ ಅವರೇ ಕೊಟ್ಟಿದ್ದಾರೆ AB ಪ್ಯಾರಲಲ್ ಟು PQ. ಹಾಗಾಗಿ ನಾವು ಇಲ್ಲಿ ತೇಲ್ಸ್ನ ಪ್ರಮೇಯದ ಪ್ರಕಾರ ಬರ್ಕೊಳ್ಳೋಣ. OA/AP = OB/BQ. ಸೊ ಇದನ್ನ ಸಮೀಕರಣ 1 ತಗೊಳ್ಳೋಣ. ಅದೇ ರೀತಿ ತ್ರಿಭುಜ OPR ಅಲ್ಲಿ AC ಪ್ಯಾರಲಲ್ ಟು PR. ಸೊ ತೇಲ್ಸ್ ಪ್ರಮೇಯದ ಪ್ರಕಾರ OC/CR = OA/AP ಆಗ್ತದೆ. ಸೊ ಹಾಗಾಗಿ ನಾವು 1 ಮತ್ತು 2 ತೆಗೆದುಕೊಂಡ್ರೆ OB/BQ = OC/CR. ಸೊ ಹಾಗಾಗಿ ತೇಲ್ಸ್ನ ಪ್ರಮೇಯದ ವಿಲೋಮ ಇದ್ರ ಪ್ರಕಾರ ನಮಗೆ BC ಪ್ಯಾರಲಲ್ ಟು QR. ನೋಡಿ, ಇದಿಷ್ಟೇ, ಜಸ್ಟ್ ಈಸಿಯಾಗಿ ಒಂದೊಂದು ಸ್ಟೆಪ್ಪಿಗೆ ಒಂದೊಂದು ಅಂಕ. ಇದಿಷ್ಟನ್ನು ಬಿಡಿಸಿದ್ರೆ ನಿಮಗೆ ಅಂಕಗಳು ಸಿಗ್ತದೆ. ಅದೇ ರೀತಿ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ತ್ರಿಭುಜ ABCಯ ಬಾಹುಗಳಾದ AB ಮತ್ತು BCಗಳು ಹಾಗೂ ಮಧ್ಯರೇಖೆ ADಯ ಕ್ರಮವಾಗಿ ತ್ರಿಭುಜ PQRನ ಬಾಹುಗಳಾದ PQR ಮತ್ತು QRನ ಮಧ್ಯರೇಖೆ PMನೊಂದಿಗೆ ಸಮಾನುಪಾತ ಹೊಂದಿದ್ದರೆ ಎರಡೂ ತ್ರಿಭುಜಗಳು ಸಮರೂಪ ಅಂತ ಹೇಳಿ ಸಾಧಿಸಬೇಕಾಗ್ತದೆ ಮಕ್ಕಳ. ಸೊ ದತ್ತ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಸೊ ನಾವು ಪ್ರೂವ್ ಮಾಡಬೇಕಾಗಿರೋದು ಎರಡು ಸಮರೂಪ ತ್ರಿಭುಜಗಳು. ಸೊ ಇದೆ ಇಲ್ಲಿ ನೋಡಿ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕಾಣಿಸ್ತಾ ಇದೆ. ಬಾಕೋಬ ಸಿದ್ಧಾಂತ ಮತ್ತೆ ಸಮರೂಪ ತ್ರಿಭುಜಗಳು ಅನುರೂಪ ಕೋನಗಳು ಸಮನಾಗಿರೋದ್ರಿಂದ ಸೊ ಇವೆರಡು ಸಮರೂಪ ತ್ರಿಭುಜ ಅಂತ ತೆಗೆದುಕೊಂಡು ಈಸಿಯಾಗಿ ಪ್ರೂವ್ ಮಾಡ್ಬೋದು. ನೆಕ್ಸ್ಟ್ 26ನೇ ಪ್ರಶ್ನೆ, ಒಂದು ಚೀಲದಲ್ಲಿ 20 ಕೆಂಪು ಚೆಂಡುಗಳಿವೆ ಹಾಗೂ ಕೆಲವು ನೀಲಿ ಚೆಂಡುಗಳಿವೆ. ಚೀಲದಿಂದ ನೀಲಿ ಚೆಂಡು ತೆಗೆಯುವಂತಹ ಸಂಭವನೀಯತೆಯು ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆಯ 1/4ರಷ್ಟಿದೆ. ಹಾಗಾದರೆ ಚೀಲದಲ್ಲಿರುವ ನೀಲಿ ಚೆಂಡುಗಳ ಸಂಖ್ಯೆ ಹಾಗೂ ಎಷ್ಟು ಚೆಂಡುಗಳ ಸಂಖ್ಯೆ ಕಂಡುಹಿಡಿಯಿರಿ. ಒಟ್ಟು ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಸೊ ಕೆಂಪು ಚೆಂಡು ಅವರೇ ಕೊಟ್ಟಿದ್ದಾರೆ 20, ನೀಲಿ ಚೆಂಡುಗಳು ಗೊತ್ತಿಲ್ಲ ನಮಗೆ. ಸೊ ಹಾಗಾಗಿ X ಅಂತ ತೆಗೆದುಕೊಳ್ಳೋಣ. ಒಟ್ಟು ಚೆಂಡುಗಳು ಏನಾಗಬೇಕು, ಕೆಂಪು ಪ್ಲಸ್ ನೀಲಿ ಮಾಡಿದ್ರೆ ಬರಬೇಕು. ಹಾಗಾಗಿ 20 + X. ಸೊ ಈಗ ನಮಗೆ ಕೆಂಪು ಚೆಂಡನ್ನು ತೆಗೆಯುವ ಸಾಧ್ಯತೆ ಎಷ್ಟಿದೆ, NR/NS. ಸೊ NS ನನಗೆ ಗೊತ್ತಿಲ್ಲ, ಹಾಗಾಗಿ ಅದೇ ರೀತಿ ಬರ್ಕೊಳ್ಳೋಣ, 20/20 + X. ಸೊ ನೀಲಿ ಚೆಂಡು ತೆಗೆಯುವ ಸಾಧ್ಯತೆ NB/NS. ಸೊ X / 20 + X. ಸೊ ಪ್ರಶ್ನೆ ಪ್ರಕಾರ ನಮ್ಗೆ ಅವರೇ ಕೊಟ್ಟಿದ್ದಾರೆ ಮಕ್ಕಳ, ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ 1/4ರಷ್ಟಿದೆ. ಸೊ ಹಾಗಾಗಿ X/20 + X = 1/4 × 20/20 + X. ಸೊ ಹಾಗಾಗಿ 4 1s 4 5s ರೈಟ್. ಸೊ ಇದಿಷ್ಟು ನಿಮಗೆ ಬರ್ತದೆ. ಓರೆ ಗುಣಾಕಾರವನ್ನು ಮಾಡ್ಕೊಳ್ಳೋಣ. ಸೊ ಇವೆರಡು ಕ್ಯಾನ್ಸಲ್ ಮಾಡಿಕೊಂಡ್ರೆ ವಿಲ್ ಗೆಟ್ 5. ಸೊ ಹಾಗಾಗಿ ನೀಲಿ ಚೆಂಡುಗಳು 5 ಬರ್ತವೆ, ಒಟ್ಟು ಚೆಂಡುಗಳು 25 ಆಗ್ತದೆ. ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇ, ಬಟ್ ಈಸಿಯಾಗಿ ನೀವು ಲೆಕ್ಕವನ್ನು ಬಿಡಿಸ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 27ನೇ ಪ್ರಶ್ನೆ, ಒಂದು ಭಿನ್ನರಾಶಿಯಲ್ಲಿ ಛೇದವು ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಭಿನ್ನರಾಶಿ ಮತ್ತು ಇದರ ವೃತ್ಕ್ರಮಗಳ ಮೊತ್ತ 29/10 ಆಗಿದೆ. ಹಾಗಾದರೆ ಈ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ. ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಕೆಗಳನ್ನು ತಯಾರಿಸುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಕೆಯ ಉತ್ಪಾದನಾ ವೆಚ್ಚವು ರೂಪಾಯಿಗಳಲ್ಲಿ ತೆಗೆದುಕೋಬೇಕು. ಆ ದಿನ ತಯಾರಿಸಿದ ಮಡಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು 90 ರೂಪಾಯಿ ಆದರೆ ಆ ದಿನ ತಯಾರಿಸಿದ ಮಡಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ. ಸೊ ಈಗ ನಾವು ಮೊದಲನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಭಿನ್ನರಾಶಿಯಲ್ಲಿ ಛೇದದ ಅಂಶ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಸೊ ಹಾಗಾಗಿ ಭಿನ್ನರಾಶಿಯ ಅಂಶ X ಅಂತ ತೆಗೆದುಕೊಳ್ಳೋಣ. ಛೇದ
2x+1 ಆಗ್ತದೆ, ಅದಕ್ಕಿಂತ ಹೆಚ್ಚಿದೆ 1 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಭಿನ್ನರಾಶಿ ಅಂಶ ಬೈ ಛೇದ x/2x+1. ಓಕೆನಾ? ಅದನ್ನು ವೃತ್ಕ್ರಮ ಮಾಡ್ತಾ ಇದ್ದೀವಿ. ಆ ಭಿನ್ನರಾಶಿಯನ್ನು ವೃತ್ಕ್ರಮ ಮಾಡಿದಾಗ ಏನಾಗ್ತದೆ ಮಕ್ಕಳ? 2x+1/x. ಸೊ ಅವೆರಡನ್ನ ಕೂಡಿಸಿದ್ರೆ ಮೊತ್ತ ಏನಂತೆ? 29/10. ಸೊ ಹಾಗಾಗಿ ಎರಡೂ ಭಿನ್ನರಾಶಿಗಳನ್ನು ಬರೆದುಕೊಂಡು ಸೊ LCM ಅನ್ನು ತೆಗೆದುಕೊಂಡು ಯಾವ್ಯಾವೆಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡೋಣ. ಇಲ್ಲಿ 2x ಇದು ಒಂದು ಸರಿ ಇನ್ನು ಕ್ಯಾನ್ಸಲ್ ಆಗ್ತದೆ. ಸೊ ಅಥವಾ ಬಿಡಿಸಿನಾದರೂ ನೀವು ಮಾಡ್ತಾ ಹೋಗಿ ಮಕ್ಕಳ. ಸೊ ಅಲ್ಲಿಗೆ 5x² + 1 + 4x/2x² + 6 ಆಗ್ತದೆ. ಸೊ ಇದಿಷ್ಟು ಬರ್ತದೆ ಮಕ್ಕಳ. ಸೊ ಹೊರೆ ಗುಣಾಕಾರವನ್ನು ಮಾಡಿ ಕಂಪ್ಲೀಟಾಗಿ ನಿಮಗೆ ಇದಿಷ್ಟು ಈಕ್ವೇಷನ್ ಬರ್ತಾ ಹೋಗುತ್ತೆ. ಸೊ ಒಟ್ಟಾರೆ ನಿಮಗೆ x 2 ಬರ್ತದೆ, ಇನ್ನೊಂದು -5/8. ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಧನಾತ್ಮಕ ಬೆಲೆಯನ್ನು ತಗೊಳ್ಳೋದ್ರಿಂದ ಅಂಶ 2 ಆಗಿರುತ್ತೆ, ಛೇದ 5 ಆಗಿರ್ತದೆ. ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಕ್ವಶನನ್ನು ಕೊಟ್ಟಿದ್ರು. ಒಂದು ದಿನ ಮಡಕೆಗಳನ್ನ ತಯಾರಿಸಿ ಎಷ್ಟು ಮಡಕೆಗಳನ್ನ ತಯಾರಿಸಿದರೆ ಗೊತ್ತಿಲ್ಲ, ಅದನ್ನು x ಅಂತ ತೆಗೆದುಕೊಳ್ಳೋಣ. ಸೊ ಪ್ರತಿ ಮಡಕೆಗೆ ವೆಚ್ಚ ಎಷ್ಟು ಆಗ್ತಾ ಇದೆ? 2x+3 ಆಗ್ತಾ ಇದೆ. ಒಟ್ಟು ವೆಚ್ಚ 90 ರೂಪಾಯಿ. ಸೊ ಹಾಗಾಗಿ ಇದನ್ನು ಈಕ್ವೇಷನಿಗೆ ಬರ್ಕೊಳ್ಳೋಣ. ಸೊ x × 2x+3 = 90. ಸೊ ಹಾಗಾಗಿ 2x² + 3x = 90 ಆಗ್ತದೆ. ಸೊ ಈಗ ಮಲ್ಟಿಪ್ಲೈ ಇದನ್ನು ಈ ಕಡೆ ತಗೊಂಡ್ರೆ -90. ಸೊ ಇದನ್ನು ನಾವು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ 92 = 180. ಸೊ ಮಲ್ಟಿಪ್ಲೈ ಮಾಡಿದರೆ 180 ಬರಬೇಕು, ಆ್ಯಡ್ ಮಾಡಿದರೆ 3 ಬರಬೇಕು. ಸೊ ಅದಂಥ ಸಂಖ್ಯೆ ಯಾವುದಪ್ಪ ಅಂದರೆ 15 12 180. ಸೊ ಹಾಗಾಗಿ ಈ ಥರ ತೆಗೆದುಕೊಂಡ್ರೆ ನಮಗೆ ಅಲ್ಲಿ ಎಕ್ಸ್ ಬೆಲೆ ಏನಾಗ್ತದೆ? ಒಂದು -15/2, ಇನ್ನೊಂದು 6. ಸೊ ಅಪವರ್ತಿಸ್ಬೇಕು ನೀವು. ಕರೆಕ್ಟಾಗಿ ಅಪವರ್ತಿಸಿದ್ರೆ ಮಾತ್ರ ನಿಮಗೆ ಇಲ್ಲಿ ಅಂಕ ಸಿಗುವಂಥದ್ದು. ಸೊ x = 6 ಬೆಲೆಯನ್ನು ತೆಗೆದುಕೊಳ್ತೀವಿ. ಹಾಗಾಗಿ x 6 ಆದರೆ ಆ ದಿನ ತಯಾರಿಸಿದ ಮಡಕೆಗಳ ಸಂಖ್ಯೆ ಸಹ 6 ಆಗಿರ್ತದೆ. ಪ್ರತಿ ಮಡಕೆಯ ವೆಚ್ಚ 15 ರೂಪಾಯಿ ಆಗಿರ್ತದೆ ಮಕ್ಕಳ. ನಮಗೆ ಇಷ್ಟನ್ನೇ ಅವರು ಕಂಡುಹಿಡಲಿಕ್ಕೆ ಕೇಳಿರೋದು. ಹಾಗಾಗಿ ಇದಿಷ್ಟು ಮಾಡಿದ್ರೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 28ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವಂತಹ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. APB ಕಂಸದ ಉದ್ದವು 22 ಸೆಂಟಿಮೀಟರ್ ಆಗಿದೆ. APB ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಈ ಒಂದು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. R ಕೊಟ್ಟಿದ್ದಾರೆ 21 ಸೆಂಟಿಮೀಟರ್. ಅದೇ ರೀತಿ APB ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ ಮಕ್ಕಳ, 22 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಥೀಟಾವನ್ನು ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಸೊ ಕಂಸದ ಉದ್ದ θ/360 × 2πr. ಸೊ ಕಂಸದ ಉದ್ದ ಎಷ್ಟು ಕೊಟ್ಟಿದ್ದಾರೆ? 22. ಥೀಟಾ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. ಇಂಟು 2 × 22/7 × 21. ಸೊ 7 1 7 3. ಸೊ ಹಾಗೆ ಬರ್ಕೊಳ್ಳಿ. ಸೊ ಮತ್ತೆ ಇಲ್ಲೇನಾಗುತ್ತೆ? ಈ 22 ಕ್ಯಾನ್ಸಲ್ ಆಗ್ತದೆ. ಉಳಿಯುವಂಥದ್ದು 360/6 = θ. ಸೊ 6 1 6 6. ಹಾಗಾಗಿ ಥೀಟಾ ಬೆಲೆ ಏನಾಯಿತು ಮಕ್ಕಳ? 60 ಡಿಗ್ರಿ ಬರ್ತದೆ. ಸೊ ಥೀಟಾ ಬೆಲೆ ಗೊತ್ತಾಯಿತು ಅಂದರೆ ನಮ್ಗೆ ಈಸಿಯಾಗಿ ಕಂಸದಿಂದ ಉಂಟಾದ ತ್ರಿಜ್ಯಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ಬೋದು. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ θ/360 × πr² ಆಗ್ತದೆ. ವ್ಯಾಲ್ಯೂಸ್ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ 231 ಸೆಂಟಿಮೀಟರ್² ಆಗಿರ್ತದೆ. ಸೊ ಅರ್ಥ ಆಗಿದೆಯಲ್ಲ? ಇದಿಷ್ಟನ್ನು ಮಾಡಿ ತದನಂತರ ನಮ್ಗಲ್ಲಿ ಏನಾಗಿದೆ ಮಕ್ಕಳ? ಇಲ್ಲಿ ನೋಡಿ, ಕರೆಕ್ಟಾಗಿ ನೋಡಿ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಮ್ಗಲ್ಲಿ ತ್ರಿಭುಜ ಇದೆ ಅಲ್ವಾ? ಸೊ ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಯಾಕೆ ಸಮಬಾಹು ಅಂದರೆ ವೃತ್ತದ ತ್ರಿಜ್ಯ ಎಲ್ಲ ಸಮನಾಗಿರೋದ್ರಿಂದ ನಮಗೆ ಸಮಬಾಹು ತ್ರಿಭುಜ ಆಗಿರೋದ್ರಿಂದ √3/4a² ಆಗ್ತದೆ. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ 190.73 ಸೆಂಟಿಮೀಟರ್³. ಅದೇ ರೀತಿ APB ವೃತ್ತಖಂಡದ ವಿಸ್ತೀರ್ಣಕ್ಕೆ ಏನು ಮಾಡಬೇಕು? 231 - 190 ಮಾಡಿದ್ರೆ 40.27 ಸೆಂಟಿಮೀಟರ್³ ಆಗ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಕ್ವಶನ್ 29ನೇದು. ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಥವಾ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಇಲ್ಲಿ ಸರಾಸರಿ ಕೇಳಿಲ್ಲ, ಬಹುಲಕ ಅಥವಾ ಮಧ್ಯಾಂಕ ಕೇಳಿದ್ದಾರೆ. ಹಾಗಾಗಿ ನೀವು ಏನು ಮಿಸ್ ಮಾಡಲಿಲ್ಲ ಅಂದರೂ ಬಹುಲಕ ಮತ್ತು ಸರಾಸರಿಯನ್ನು ಕಲ್ತ್ಕೊಂಡಿದೆ. ಹಾಗಾಗಿ ಮಧ್ಯಾಂಕ ಡಿಫಿಕಲ್ಟ್ ಆಗುತ್ತೆ ಅಂದರೆ ಇದಿಷ್ಟನ್ನು ನೀವು ನೋಡ್ಕೊಂಡಿದ್ರು ಸಹ ನಿಮಗೆ ಯಾವುದಾದ್ರೂ ಒಂದನ್ನು ನೀವು ಮಾಡ್ಬೋದು. ಸೊ ಫಸ್ಟ್ ನಾವು ಬಹುಲಕ ಕಂಡುಹಿಡಿಯೋಣ ಮಕ್ಕಳ. ಇಲ್ಲಿ ನೋಡಿ, ಬಹುಲಕವನ್ನು ಕಂಡುಹಿಡಬೇಕು ಅಂದರೆ ಯಾವುದರ ಆವೃತ್ತಿ ಹೆಚ್ಚಾಗಿದೆ ನೋಡಿ? 12. ಸೊ ಹಾಗಾಗಿ ನಾವು ಇದನ್ನು F1 ಅಂತ ತಗೋತೀವಿ. ಇಂದಿನ ಆವೃತ್ತಿಯನ್ನು F0 ಅಂತ ಹೇಳಿ ತಗೋತೀವಿ. ಇದನ್ನು ನಾವು F1 ಅಂತ ಹೇಳಿ ತೆಗೆದುಕೊಳ್ತೀವಿ. ಇಲ್ಲಿ ಲೋವರ್ ಲಿಮಿಟ್ L ಏನಾಗಿರ್ತದೆ ಮಕ್ಕಳ? 30 ಆಗಿರ್ತದೆ. ಮತ್ತು H ಏನಾಗ್ತದೆ? ಇದರ ಗಾತ್ರ ಎಷ್ಟಿದೆ ಮಕ್ಕಳ? 10. ಸೊ ಇದಿಷ್ಟು ನಿಮಗೆ ಗೊತ್ತಿದ್ರೆ
ಸೂತ್ರಕ್ಕೆ ಹಾಕೊಳ್ಳೋಣ. ಸೊ ನೋಡಿ, ಸೂತ್ರವನ್ನು ತೆಗೆದುಕೊಳ್ಳಿ ಮಕ್ಕಳ. F1 = 12, ಆಗಲೇ ಹೇಳ್ದೆ ನಾನು, ಇವೆಲ್ಲ ಬರ್ತ್ಕೊಂಡಿದ್ದೀನಿ, ತೋರಿಸಿದ್ದೀನಿ. ಸೊ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು H. ಸೊ ಎಲ್ಲ ವ್ಯಾಲ್ಯೂಸನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಮಕ್ಕಳ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ದ ವ್ಯಾಲ್ಯೂ 34.7. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಮಧ್ಯಾಂಕ ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ. ಸೊ ಸಂಚಿತ ಆವೃತ್ತಿಯನ್ನು ಫಸ್ಟ್ ಬರ್ಕೋಬೇಕು. ಸೊ ಇರೋದ್ರಲ್ಲಿ ನಮಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಯಾವುದು? 10. ಹಾಗಾಗಿ ಅದನ್ನು F ಅಂತ ಕನ್ಸಿಡರ್ ಮಾಡ್ತೀರಾ, ಹೌದಲ್ಲ? ಸೊ ಹಾಗಾಗಿ ಇದನ್ನು ಮೊದಲನೇ ಆಸ್ ಇಟ್ ಇಸ್ ಸಂಚಿತ ಆವೃತ್ತಿ ಕಂಡುಹಿಡ್ಕೊಳ್ಳೋಣ ಮಕ್ಕಳ. 4. ಸೊ ಈಗ 4 ಇದಕ್ಕೆ ಇದನ್ನು ಆ್ಯಡ್ ಮಾಡಿ. 4 + 5 9 ಆಗ್ತದೆ. 9 + 10 19. 19 + 5 24. ಸೊ 30. ಸೊ ಇಲ್ಲಿ ನಮಗೆ 10ಗೆ ನಿಯರ್ ಇರೋವಂಥದ್ದು 9. ಹಾಗಾಗಿ ಇದನ್ನು ಸಂಚಿತ ಆವೃತ್ತಿ ಅಂತ ಹೇಳಿ ತೆಗೆದುಕೊಳ್ತೀವಿ. CF ಅಂತ ತೆಗೆದುಕೊಳ್ತೀವಿ. ಸೊ ಇದು F ಆಗುತ್ತೆ, ಇದು CF ಆಗುತ್ತೆ. L ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳ, ಇಲ್ಲಿ 25, ಲೋವರ್ ಲಿಮಿಟ್ 25 ಆಗಿರ್ತದೆ. ಸೊ ಅಲ್ಲಿಗೆ ನನಗೆ ಇದಿಷ್ಟು ಗೊತ್ತಾಯಿತು. N ಆಲ್ರೆಡಿ ಗೊತ್ತಿದೆ 30. ಇವೆಲ್ಲನ ಆ್ಯಡ್ ಮಾಡ್ತೀರಾ. 30 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 15 ಬರ್ತದೆ. ಇದಿಷ್ಟು ವ್ಯಾಲ್ಯೂಸನ್ನು ತೆಗೆದುಕೊಂಡು ಮಧ್ಯಾಂಕ = L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. H ಇದರ ಗಾತ್ರ 5, CF ಎಷ್ಟು 9, n/2 ಎಷ್ಟಾಗಿದೆ 15 ಡಿವೈಡೆಡ್ ಬೈ 10. ಸೊ 25. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ 28. ನೆಕ್ಸ್ಟ್ 30ನೇ ಪ್ರಶ್ನೆ. P of x = 2x² ಮೈನಸ್ 8x ಪ್ಲಸ್ k ಪ್ಲಸ್ 1 ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ 7ರಷ್ಟು ಆದಾಗ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ P of x = 2x² ಮೈನಸ್ 8x ಪ್ಲಸ್ k ಪ್ಲಸ್ 1 ಅಂತ ಬರ್ಕೊಳ್ಳೋಣ. ಸೊ ಆದರ್ಶ ರೂಪ ಗೊತ್ತಿದೆ, ax² ಪ್ಲಸ್ bx ಪ್ಲಸ್ c. ಸೊ a ಬೆಲೆ 2 ಆಗ್ತದೆ, b ಬೆಲೆ -8 ಆಗ್ತದೆ, c ಬೆಲೆ k ಪ್ಲಸ್ 1 ಆಗ್ತದೆ. ಸೊ ಇಲ್ಲಿ ನಮಗೆ ಒಂದು ಶೂನ್ಯತೆ ಆಲ್ಫಾ, ಇನ್ನೊಂದು ಶೂನ್ಯತೆ ಬೀಟಾ. ಸೊ ಹಾಗಾಗಿ ಒಂದು ಆಲ್ಫಾ ಆದರೆ ಇನ್ನೊಂದು 7α, 7ರಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಏನಾಗ್ತದೆ -b/a. ಸೊ ಅಲ್ಲಿ b ಏನಿದೆ -8 ಡಿವೈಡೆಡ್ ಬೈ 2. ಸೊ ಆಲ್ಫಾ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ 7α. ಸೊ 8α ಅದು ಪ್ಲಸ್ 8/2 ಆಗ್ತದೆ. ಸೊ ವಿಲ್ ಗೆಟ್ ದ ಆನ್ಸರ್ 1/2. ಆಲ್ಫಾ ಬೆಲೆ 1/2 ಆಯಿತು. ಸೊ ಬೀಟಾ = 7α. ಸೊ ಹಾಗಾಗಿ 7 × 1/2 ಮಾಡಿದ್ರೆ ವಿ ಗಾಟ್ 7/2. ಸೊ ಹಾಗಾಗಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ c/a ಏನಾಗ್ತದೆ. ಸೊ ಹಾಗಾಗಿ 1/2 × 7/2 ಮಾಡಿದ್ರೆ k ಪ್ಲಸ್ 1 = 2. ಸೊ k = 7 ಡಿವೈಡೆಡ್ ಬೈ 2 -1 ಆಗ್ತದೆ. ಸೊ LCM ಅನ್ನು ತೆಗೆದ್ರೆ ವಿ ಗಾಟ್ 5/2. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ, ಕನ್ಫ್ಯೂಷನ್ ಆಗಬೇಡಿ. 31ನೇದು. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ. ಸೊ ಇಲ್ಲಿ ಪ್ರಮೇಯವನ್ನು ಕೇಳಿದ್ದಾರೆ ವೃತ್ತದ ಮೇಲೆ. ಸೊ 3 ಅಂಕಗಳು ಮಿಸ್ ಮಾಡ್ಕೋಬೇಡಿ, ಪ್ರಮೇಯವನ್ನು ಹೇಳ್ತಾ ಹೋಗಲ್ಲ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತ್ರಿಕೋನ ಮಿತಿಯಿಂದ ಕೇಳಿದ್ದಾರೆ. √1 + sin a ಡಿವೈಡೆಡ್ ಬೈ 1 - sin a = secant a + tan a ಎಂದು ಸಾಧಿಸಿ. ಸೊ ಫಸ್ಟ್ LHS ಅನ್ನು ಬರ್ಕೊಳ್ಳೋಣ. ಸೊ LHS ಬರ್ಕೊಂಡು ನಾವೇನು ಮಾಡ್ತೀವಿ, ರ್ಯಾಷನಲೈಸೇಷನ್, ಛೇದವನ್ನು ಆಕರಣೀಕರಣಗೊಳಿಸೋದು ಅಂತೀವಲ್ಲ, ಅದನ್ನು ಮಾಡ್ತಾ ಹೋಗೋಣ. ಇಲ್ಲಿ ಮೈನಸ್ ಇದ್ರೆ ಏನಾಗುತ್ತೆ, ಇಲ್ಲಿ ಪ್ಲಸ್ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಮಾಡಿದಾಗ ಸೊ ನಮಗೆ √1 + sin a ಹೋಲ್² ಡಿವೈಡೆಡ್ ಬೈ a² - b² ಫಾರ್ಮಿಗೆ ಬರ್ತದೆ. ಸೊ ಅಲ್ಲಿಗೆ 1² - sin² a ಆಯಿತು. ಸೊ ಅದನ್ನು ಬಿಡಿಸಿ ಬರ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ? ಸೊ √1 + sin a ಡಿವೈಡೆಡ್ ಬೈ 1² a - sin² ಅಂದರೆ cos² a. ಸೊ ಹಾಗಾಗಿ ನಾವು ಸ್ಕ್ವೇರನ್ನು ಹೊರಗಡೆ ಬರ್ಕೊಳ್ಳೋಣ. ಸೊ ಈ ಸ್ಕ್ವೇರು ಕ್ಯಾನ್ಸಲ್ ಆಗ್ತದೆ. ಸೊ ಉಳಿಯುವಂಥದ್ದು 1/sin a ಪ್ಲಸ್ ಡಿವೈಡೆಡ್ ಬೈ cos a. ಸೊ ಅದನ್ನು ಸಪ್ರೇಟ್ ಮಾಡಿ, 1/cos a ಪ್ಲಸ್ sin a/cos a. ಸೊ secant a ಪ್ಲಸ್ tan a ಆಗ್ತದೆ. ಸೊ ಅದೇ ಪ್ರಶ್ನೆಗೆ ನಮಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ cosecant a minus sin a into tan a plus cot a = cot a into secant a ಎಂದು ಸಾಧಿಸಿ. ಸೊ LHS ನ ಬರ್ಕೊಳ್ಳೋಣ. cosecant a minus sin a into tan a plus cot a. ಸೊ ಅವುಗಳನ್ನ ಬರ್ಕೊಳ್ಳೋಣ. cosecant ಅಂತ ಹೇಳಿದ್ರೆ 1/sin. ಸೊ ಸೈನ್ ಆಗಿ ಇಟ್ಕೊಳ್ಳಿ. ಟ್ಯಾನ್ ಅಂತ ಹೇಳಿದ್ರೆ sin/cos, cot ಅಂದರೆ cos/sin. ಸೊ LCMಗಳನ್ನ ತಕ್ಕೊಳ್ಳೋಣ ಮಕ್ಕಳು. ಸೊ ತೆಗೆದುಕೊಂಡಾಗ ಇಲ್ಲಿ
ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ ಸಿ ಎಮ್ ಅನ್ನು ತೆಗೆದುಕೊಳ್ಳಿ. ಸೊ ಮಕ್ಕಳ ಇಲ್ಲಿ ಎಲ್ ಸಿ ಎಮ್ ಏನಿಲ್ಲ ಅಂದರೆ 1 ಇರ್ತದೆ, ಹಾಗಾಗಿ ನಮಗೆ ಸೈನ್ ಎ ಅಂತ ತೆಗೆದುಕೊಂಡು ಸೊ ಇಲ್ಲೇನಾಗುತ್ತೆ 1 ಉಳಿಯುತ್ತೆ. ಸೊ ಇಲ್ಲಿ ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಯಿತು. 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಏನು ಮಕ್ಕಳ, ಕಾಸ್ ಸ್ಕ್ವೇರ್. ಸೊ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು 1 ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ, ರೈಟ್. ಸೊ ಹಾಗಾಗಿ ಇಲ್ಲಿ ನೋಡಿ ಒಂದು ಕಾಸು ಇಲ್ಲೊಂದು ಕಾಸು ಕ್ಯಾನ್ಸಲ್ ಆಗ್ತದೆ. ಉಳಿಯುವಂಥದ್ದು ಕಾಸ್ ಎ ಬೈ ಸೈನ್ ಎ ಇಂಟು 1 ಬೈ ಸೈನ್ ಎ. ಸೊ ಕಾಟ್ ಎ ಇಂಟು ಕೊಸೆಕೆಂಟ್ ಎ ಆಗ್ತದೆ. ನೆಕ್ಸ್ಟ್ 33 ಕ್ವಶನ್. ತ್ರಿಭುಜ ಎ ಬಿ ಸಿಯ 3 ಶೃಂಗಗಳ ನಿರ್ದೇಶಾಂಕಗಳು ಕ್ರಮವಾಗಿ ಎ ಆಫ್ 7,2, ಬಿ ಆಫ್ 9,10, ಸಿ ಆಫ್ 1,4 ಆಗಿವೆ ಮತ್ತು ಇ ಮತ್ತು ಎಫ್ಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿಗಳ ಮಧ್ಯಬಿಂದುಗಳಾದರೆ ಇ ಎಫ್ ಇಸ್ ಈಕ್ವಲ್ಸ್ ಟು 1/2 ಬಿ ಸಿ ಎಂದು ದೂರ ಸೂತ್ರದ ಸಹಾಯದಿಂದ ಸಾಧಿಸಿ. ಸೊ ಇಲ್ಲೆಲ್ಲ ಬಿಂದುಗಳು ಕೊಟ್ಟಿದ್ದಾರೆ ಮಕ್ಕಳ. ಇ ಎಫ್ ಏನಾಗ್ತದೆ, ಎ ಬಿಯ ಮಧ್ಯಬಿಂದು. ಸೊ ಹಾಗಾಗಿ ನಾವು ಫಸ್ಟ್ ಮಧ್ಯಬಿಂದುವನ್ನು ಕಂಡಿಡ್ಕೊಳ್ಳೋಣ. ಈ ಮಧ್ಯಬಿಂದು ಮತ್ತು ಈ ಮಧ್ಯಬಿಂದುವನ್ನು ಕಂಡಿಡ್ಕೊಂಡು ದೂರ ಸೂತ್ರ ಸಹಾಯ ಬಳಸಿ ಇದು ಇದರ ಅರ್ಧ ಇದೆ ಅಂತೇಳಿ ಪ್ರೂವ್ ಮಾಡಬೇಕು. ಸೊ ಈ ನಿರ್ದೇಶಾಂಕ ಬಿಂದುವನ್ನು ಮಧ್ಯಬಿಂದು ಪ್ರಮೇಯ ಬಳಸೋಣ. x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. ಸೊ ಹಾಗಾಗಿ 7 ಪ್ಲಸ್ 9 ಬೈ 2, 2 ಪ್ಲಸ್ 10 ಬೈ 2. ಸೊ ಹಾಗಾಗಿ ನನಗೆ 8,6 ಬರ್ತದೆ. ಯಾವುದು ಇ. ಅದೇ ರೀತಿ ಎಫ್ ಬಿಂದುವನ್ನು ಸಹ ನಾವು ಕಂಡಿಡ್ಕೋಬೇಕು ಮಕ್ಕಳ. ಎ ಮತ್ತು ಸಿ ಅನ್ನು ಬಳಸ್ಕೊಳ್ಳೋಣ. ಅಲ್ಲಿಗೆ ನನಗೆ 4,3 ಬಂತು. ಸೊ ಎರಡೂ ಮಧ್ಯ ಬಿಂದುಗಳು ಬಂದು. ಸೊ ಈಗ ನನಗೆ ಇ ಎಫ್ನ ಉದ್ದ ಬೇಕು. ಇ ಎಫ್ನ ಉದ್ದ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ 8,6 ಬಂತು. ಅದೇ ರೀತಿ ಎಫ್ ನಮಗೆ 4,3 ಬಂದಿದೆ, ಹೌದಾ. ಈಗ ಇ ಎಫ್ಗೆ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗಾಟ್ 5 ಮಾನಗಳು. ಅದೇ ರೀತಿ ಬಿ ಸಿಯ ಉದ್ದವನ್ನು ಕಂಡುಹಿಡಿಯೋಣ ಮಕ್ಕಳ. ಸೊ ಬಿ ಸಿಯ ಉದ್ದ ಕಂಡುಹಿಡಿದ್ರೆ 10 ಮಾನಗಳು ಬಂತು. ಹಾಗಾಗಿ ಏನಾಗಿದೆ, ಸೊ ಇದು ಹಾಫ್ ಆಫ್ ಇ ಎಫ್ ಆಗಿದೆ. ಬಿ ಸಿಯ ಅರ್ಧ ಭಾಗ ಇ ಎಫ್ ಅಂತೇಳಿ ಪ್ರೂವನ್ನು ಮಾಡಬಹುದು. ಸೊ ಅದಷ್ಟು ನಿಮಗೆ 3 ಅಂಕದ ಪ್ರಶ್ನೆಗಳು ಮಕ್ಕಳ. ನೆಕ್ಸ್ಟ್ 4th ಮೇನಿಗೆ 4 ಅಂಕದ ಪ್ರಶ್ನೆಗಳು ಬರ್ತದೆ. ಒಂದು ಗ್ರಾಫ್ ಇದೆ. ಸೊ ಇಲ್ಲಿ ನೋಡಿ ಸಮೀಕರಣ ಕೊಟ್ಟಿದ್ದಾರೆ. 2x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 8 ಆ್ಯಂಡ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 1. ಸೊ ಫಸ್ಟ್ ನಾವು ಟೇಬಲನ್ನು ಬರ್ಕೊಳ್ಳೋಣ. ಬೆಲೆಗಳನ್ನು ವೈಗಾದರೂ ಕೊಡಿ, ಎಕ್ಸಿಗಾದರೂ ಕೊಡಿ. ಸೊ ಇಲ್ಲಿ ನಾನು ವೈ ಇಸ್ ಈಕ್ವಲ್ಸ್ ಟು 8 ಮೈನಸ್ 2x. ಸೊ ನಾನಿಲ್ಲಿ ಎಕ್ಸಿಗೆ ಬೆಲೆಯನ್ನು ಕೊಡ್ತಾ ಹೋದಾಗ ವೈ ಬೆಲೆ ಎಕ್ಸ್ 0 ಆದರೆ ವೈ 8, ಎಕ್ಸ್ 4 ಆದಾಗ ವೈ 0 ಬಂತು. ಅದೇ ರೀತಿ ಎಕ್ಸ್ ಮೈನಸ್ ವೈ ಇದೆ, ಅದು ಆ ಟೇಬಲನ್ನು ಸಹ ಬರ್ಕೊಳ್ಳಿ ಮಕ್ಕಳ. ಈ ರೀತಿ ನೀವು ಒಂದು ಗ್ರಾಫನ್ನು ಹಾಕಿದ್ರೆ ನಿಮಗೆ ಕಂಪ್ಲೀಟಾಗಿ 4 ಅಂಕಗಳು ಸಿಗ್ತದೆ ಮಕ್ಕಳ. ಹಾಗಾಗಿ ಪ್ರತಿಯೊಂದನ್ನು ಸಹ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ 35ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 42 ಆಗಿವೆ. ಶ್ರೇಣಿಯ 10ನೇ ಪದ ಮತ್ತು 30ನೇ ಪದಗಳ ಅನುಪಾತ 1:3 ಆದರೆ ಶ್ರೇಣಿಯ 13ನೇ ಪದವನ್ನು ಕಂಡುಹಿಡಿಯಿರಿ. ಮೊದಲನೇ 6ನೆಯ ಪದ ಅಂತ ಹೇಳಿದರೆ S6 ಮೊದಲ 6 ಪದಗಳ ಮೊತ್ತ S6 ಏನಾಗಿದೆ, 42 ಆಗಿದೆ. ಶ್ರೇಣಿಯ 10ನೆಯ ಪದ ಏನಾಗಿದೆ, 30ನೇ ಪದದ ಅನುಪಾತ 1:3ನಲ್ಲಿದೆ. ಹಾಗಾಗಿ ನನಗೆ S6 ಅನ್ನು ಬರ್ಕೊಳ್ಳೋಣ. ಸೊ n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ 42 ಆಯಿತು. ಸೊ 6/2 ಇಂಟು 2a ಪ್ಲಸ್ 6 ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 42. ಸೊ ವಿ ಗಾಟ್ 2a ಪ್ಲಸ್ 5d ಇಸ್ ಈಕ್ವಲ್ ಟು 14 ಆಗ್ತದೆ. ಇದನ್ನು ಸಮೀಕರಣ 1 ಅಂತೇಳಿ ತೆಗೆದುಕೊಳ್ಳೋಣ. ಅದೇ ರೀತಿ ನಮಗೆ ಕೊಟ್ಟಿದ್ದಾರೆ a10 ಈಸ್ಟು a30 ಇಸ್ ಈಕ್ವಲ್ ಟು 1:3. ಸೊ a10 ಅಂದರೆ a ಪ್ಲಸ್ 9d, a30 ಅಂದರೆ a ಪ್ಲಸ್ 29d. ಸೊ ಇಸ್ ಈಕ್ವಲ್ ಟು 1/3 ಬರ್ಕೊಂಡು ಮಾಡಿದ್ರೆ ನಮಗೆ ಇಲ್ಲಿ a ಇಸ್ ಈಕ್ವಲ್ಸ್ ಟು ಡಿ ಅಂತ ಬಂತು. ಸೊ ಹಾಗಾಗಿ ಏನಾಗ್ತದೆ, ನಮಗೆ ಇನ್ಸ್ಟೆಡ್ ಆಫ್ a ಪ್ಲೇಸ್ ಡಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ಮಕ್ಕಳ. ಅಲ್ಲಿಗೆ ನನಗೆ 7d ಇಸ್ ಈಕ್ವಲ್ ಟು 14. ಸೊ ಡಿ ಇಸ್ ಈಕ್ವಲ್ ಟು 2 ಬರುತ್ತೆ. ಸೊ ಡಿ ಬೆಲೆ ಗೊತ್ತಾಯಿತು ಅಂದರೆ ಎ ಬೆಲೆನೂ ಸಹ ಗೊತ್ತಾಗ್ತದೆ, 2 ಆಗ್ತದೆ. ಸೊ ಹಾಗಾಗಿ ನಮಗೆ 13ನೇ ಪದನೂ ಗೊತ್ತಾಯಿತು. ಅದೇ ರೀತಿ a30 ಬೆಲೆಗಳು ಸಹ ನಮಗೆ ಗೊತ್ತಾಗ್ತದೆ. ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ. ಒಂದು ಸಮಾಂತರ ಶ್ರೇಣಿಯ 4ನೇ ಪದ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ 6ನೇ ಪದ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. 25ನೇ ಪದವನ್ನು ಸಹ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನಮಗೆ a4 ಪ್ಲಸ್ a8 24 ಆಯಿತು. a4 ಅಂದರೆ a ಪ್ಲಸ್ 3d, a8 ಅಂದರೆ a ಪ್ಲಸ್ 7d. ಸೊ ವ್ಯಾಲ್ಯೂಸನ್ನು ಬರೆದುಕೊಳ್ಳಿ.
ಸೊ ಇಲ್ಲೊಂದು ಸಮೀಕರಣ ಸಿಗ್ತದೆ. ಅದೇ ರೀತಿ 6ನೇ ಮತ್ತು 10ನೇ ಪದದ ಮೊತ್ತ 44. ಸೊ ಅಲ್ಲೂ ಸಹ ಒಂದು ಸಮೀಕರಣ ಸಿಗ್ತದೆ. ಎರಡರಲ್ಲಿ ಒಂದನ್ನು ಕಳೀರಿ, ಕಳೆದ್ರೆ ನಮಗೆ ಇಲ್ಲಿ ಡಿ ಬೆಲೆ 5 ಬಂತು. ಅದನ್ನು ಯಾವುದಾದ್ರು ಒಂದಕ್ಕೆ ಆ್ಯಡ್ ಮಾಡಿದರೆ ಎ ಬೆಲೆನೂ ಸಹ ಸಿಗ್ತದೆ, ಅದು -13. ಸೊ ಈಸಿಯಾಗಿ ಸಮಾಂತರ ಶ್ರೇಣಿಯ ಬರಿಬೋದು ಮತ್ತು 25ನೇ ಪದವನ್ನು ಸಹ ಕಂಡುಹಿಡಿಬೋದು. ನೆಕ್ಸ್ಟ್ ನಮಗಿಲ್ಲಿ ಪ್ರಮೇಯವನ್ನು ಕೇಳಿದ್ದಾರೆ ಮಕ್ಕಳು. ಎರಡು ಪ್ರಮೇಯ ಕೇಳಿದ್ದಾರೆ, ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಸೊ ಹಾಗಾಗಿ 2 ಪ್ರಮೇಯ ಕೊಡೋದ್ರಿಂದ ನಿಮ್ಗೆ ಇಲ್ಲೂ ಆಪ್ಷನ್ ಸಿಕ್ತಾಗುತ್ತೆ. ಸೊ 2ರಲ್ಲಿ ಒಂದು ಬರೀಬೋದು, ಹಾಗಾಗಿ 2ಅನ್ನು ಸಹ ಪ್ರಾಕ್ಟೀಸನ್ನು ಮಾಡ್ಕೊಂಡಿರಿ. ನೆಕ್ಸ್ಟ್ 37ನೇ ಪ್ರಶ್ನೆ ತ್ರಿಕೋನಮಿತಿಯ ಅನ್ವಯದ ಮೇಲೆ ಕೇಳ್ತಾ ಇದ್ದಾರೆ. ಸೊ ಇದು ಸಹ ಈಸಿ ಇದೆ. ನಾನು ತ್ರಿಕೋನಮಿತಿಯ ಅನ್ವಯದ ಲೆಕ್ಕಗಳನ್ನೇ ನಾನು ಸಪ್ರೇಟಾಗಿ ಬಿಡಿಸಿ ವೀಡಿಯೋಸನ್ನು ಮಾಡಿದ್ದೀವಿ ಮಕ್ಕಳು, ಅದು ಸಹ ನಮ್ಮ ಪ್ಲೇ ಲಿಸ್ಟಲ್ಲಿರುತ್ತೆ, ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ನಿಮಗೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಅದರ ಮೇಲೆ 2 ಪ್ರಶ್ನೆಗಳಿರ್ತದೆ, ಆಪ್ಷನ್ ಇರುತ್ತೆ. ಸೊ ಇದರ PDF ಅನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಕ್ಕಳ, ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಈಸಿ ಇದೆ. ಇದ್ರ ಮೇಲೂ ಸಹ ಲೆಕ್ಕಗಳನ್ನು ಇವನ್ ನಾನು ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆದಮೇಲೆ ಬಿಡಿಸ್ತಾ ಹೋಗ್ತೀನಿ ಮಕ್ಕಳ. ಆಗ ನಿಮ್ಗೆ ಈಸಿಯಾಗಿ ಪ್ರತಿಯೊಂದು ಪ್ರಶ್ನೆ ಯಾವ ರೀತಿ ಬಿಡಿಸೋದು ಅಂತ ಹೇಳಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.